ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಕಬಾಬ್. ನಾನು ಯಾವ ರೀತಿ ಚಿಕನ್ ಕಬಾಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಬೇಕು. ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು ಹಾಕ್ಕೊಬೇಕು. ಪುದೀನ ಸೊಪ್ಪು ಹಾಕೊಂಡ್ಮೇಲೆ ಗ್ರೀನ್ ಚಿಲ್ಲಿ ಹಾಕ್ಕೊಬೇಕು ಸ್ವಲ್ಪ. ಅದೆಲ್ಲ ನೋಡಿ, ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೇಕು. ನಾನು ಖಾರ ಜಾಸ್ತಿ ತಿಂತೀವಿ, ಸೊ ಅದಕ್ಕೋಸ್ಕರ ನಾನು ಇಷ್ಟು ಹಾಕ್ಕೊಳ್ತಾಯಿದ್ದೀನಿ. ಅಂದರೆ ಇದು ಅಷ್ಟು ಖಾರ ಇಲ್ಲ ಚಿಲ್ಲಿ, ಸೊ ಅದಕ್ಕೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆದಷ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಬೆಳ್ಳುಳ್ಳಿ ತೊಗೊಬೇಕು. ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದರಿಂದ ಜಾಸ್ತಿ ಬೆಳ್ಳುಳ್ಳಿ ತೊಗೊಬೇಕು. ನಾನು ಚಿಕನ್ ತೊಗೊತಿರೋ ಕ್ವಾಂಟಿಟಿ ಬಂದು 1.5 ಕಿಲೋ. ಅದಕ್ಕೆ ನಾನು 2 ಇಡೀ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಾದಮೇಲೆ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ನಾನು ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು. ವಾಶ್ ಮಾಡಿ ಇಟ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಇದನ್ನು ನಾನು ಸಾಂಬಾರಿಗೂ ಸಹ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು 1/2 ಸ್ಪೂನ್ ಪೆಪ್ಪರ್ ಪೌಡರ್. ಅದಾದಮೇಲೆ ಮತ್ತೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಬಿಕಾಸ್ ಅದು ಅಷ್ಟು ಖಾರ ಬರಲ್ಲ ಗ್ರೀನ್ ಚಿಲ್ಲಿ. ಸೊ ಕಲರ್ಗೂ ಮತ್ತು ಖಾರಕ್ಕೂ ಗ್ರೀನ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಕೊಬೇಕು. ಅದಾದಮೇಲೆ ರೆಡಿ ಕಬಾಬ್ ಪೌಡರ್ ಬರುತ್ತಲ್ವ, ನೀವು ಯಾವ್ದು ಇದಾದರೂ ತೊಗೊಬೋದು. ನಾನು ರೆಡಿ ಕಬಾಬ್ ಪೌಡರ್ ಬಂದು 2 ಪ್ಯಾಕೆಟ್ ಹಾಕ್ಕೊಳ್ತೀನಿ. 2 ಪ್ಯಾಕೆಟ್ ಕಬಾಬ್ ಪೌಡರು. ಅದಾದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಫುಲ್ ಹಾಕ್ಕೊಬೇಕು. ಫುಲ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರು, ಯಾಕಂದರೆ ಅದು ನಮಗೆ ಸ್ವಲ್ಪ ಟೇಸ್ಟಿ ಚೆನ್ನಾಗಿ ಬರಲಿ, ಜ್ಯೂಸಿಯಾಗಿ ಬರಲಿ ಅಂತ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂಚೂರು ಹಾಕ್ಕೊಬೇಕಷ್ಟೆ. ಅದಾದಮೇಲೆ ಕರಿಬೇವು ಹಾಕ್ಕೊಬೇಕು. ಅದಾದಮೇಲೆ ಕಸ್ತೂರಿ ಮೆಂತೆ ಹಾಕ್ಕೋಬೇಕು. ಅದು ಹಾಕ್ಕೊಂಡೆಲ್ಲ ಆದಮೇಲೆ ಹಾಫ್ ಲೆಮನ್ನ ಅದಕ್ಕೆ ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಬೇಕು. ನೋಡಿ, ಉಪ್ಪು ಹಾಕ್ಕೊಬೇಕು. ಅದಾದಮೇಲೆ 2 ಎಗ್ ಹಾಕಿದ್ದೀನಿ ನಾನು. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ಗೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಅದನ್ನು ಮಿಕ್ಸ್ ಮಾಡಿ, ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡಿಯುತ್ತೆ. ಉಪ್ಪು ಖಾರ ಹಿಡಿದ್ರೇ ಕಬಾಬ್ ತುಂಬ ಟೇಸ್ಟಿಯಾಗಿ ಬರೋದು. ಸೊ ಉಪ್ಪು ಖಾರ ಮೇನ್ ಹಿಡಿಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಗಲೇ ನಾನು ಬರೀ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಇದು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದನ್ನು 1 ಸ್ಪೂನ್ ಹಾಕ್ಕೊಬೇಕು. ನೀವು ಆದಷ್ಟು ಮನೇಲೇ ಮಾಡಿ ಯೂಸ್ ಮಾಡಿ, ಬಿಕಾಸ್ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ನಾವು ಮನೇಲಿ ಮಾಡಿ ಯೂಸ್ ಮಾಡೋದಕ್ಕೂ ಅಂಗಡಿಯಿಂದ ತಂದು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆದಷ್ಟು ಮನೇಲೇ ಮಾಡಿ. ಅದನ್ನು ಕ್ಲೋಸ್ ಮಾಡಿ ನಾನು 1.5 ಅವರ್ ಬಿಟ್ಟೆ. ಅದನ್ನು ಫ್ರಿಜ್ಜಲ್ಲಿಟ್ಟೆ. ಫ್ರಿಜ್ಜಲ್ಲಿ 1.5 ಅವರ್ ಆದಮೇಲೆ ಆಯಿಲ್ ಕಾಯಕ್ಕಿಟ್ಬಿಟ್ಟು, ಆಯಿಲ್ ಕಾದ್ಮೇಲೆ ನೋಡಿ ಕಬಾಬ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಥರ ಆಯಿಲ್ ಚೆನ್ನಾಗಿ ಕಾಯಬೇಕು. ಆಯಿಲ್ ಚೆನ್ನಾಗಿ ಕಾಯಿದ್ರೆ ನಿಮಗೆ ಕಬಾಬ್ ಚೆನ್ನಾಗಿ ಬರುತ್ತೆ.
ಇಲ್ಲಾಂದರೆ ಅದು ಬರೀ ಆಯಿಲಿನೇ ಇರುತ್ತೆ. ನಿನ್ನೆ ತುಂಬ ಮಳೆ ಬೇರೆ ಇತ್ತಲ್ವ, ಈ ಮಳೆ ಟೈಮಲ್ಲಿ ಚಳಿಗೆ ಕಬಾಬ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿ ತಿನ್ನಬೇಕು ಅಂತ ಅನ್ನೋರಿಗೆ, ತುಂಬ ಸ್ಪೈಸಿ ಇಷ್ಟಪಡೋರು ಇದನ್ನು ಮಾಡ್ಕೊಂಡು ತಿಂದು ಒಂದು ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಆಮೇಲೆ ನೀವೇ ಇದಕ್ಕೆ ಫ್ಯಾನ್ ಆಗಿಬಿಡ್ತೀರ. ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ನ್ಯಾಚುರಲ್ಲು. ನಾನು ಯಾವುದೇ ರೀತಿಯಾದ ಕಲರ್ ಸಹ ನಾನು ಯೂಸ್ ಮಾಡಿಲ್ಲ ಇದಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿದೆ. ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಸಕ್ಕತ್ತಾಗಿತ್ತು ಮಾತ್ರ. ನನ್ನ ಮನೇಲಿ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂದರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಾ? ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಹೀಗೆ ನನ್ನ ವೀಡಿಯೋಸ್ ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.